ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಇದು ಒಂಥರ ಮೆಟೀರಿಯಲ್ಲು ಸ್ಯಾರಿ, ಇದು ಗೊತ್ತಿಲ್ಲ ಯಾವುದು ಅಂತ, ಬಟ್ ತುಂಬ ಕಡಿಮೆ ವೆಯ್ಟ್ ಇದೆ, ಒಂದು 50 ಗ್ರಾಮ್ ಇರ್ಬೋದು. ಇದು ತುಂಬ ಲೈಟ್ ವೆಯ್ಟ್ ಸ್ಯಾರಿ. ಸೊ ಇದಕ್ಕೆ ಒಂದು ತುಂಬ ಲೈಟಾಗಿರೋದೊಂದು ಡಿಸೈನು ಮಾಡ್ತಾಯಿದ್ದೀನಿ. ಸೊ ಅದು ನಿಮಗೆ ಹೇಳ್ಕೊಡ್ತೀನಿ, ಬನ್ನಿ. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಈ ಥರ ಸಿಂಪಲ್ ಡಿಸೈನ್ ಇದು. ಸ್ಯಾರಿ ತುಂಬ ಲೈಟ್ ವೆಯ್ಟ್ ಆಗಿರೋದ್ರಿಂದ ನೀವು ಹೆವಿ ಡಿಸೈನ್ ಮಾಡಿದ್ರೆ ಅದು ಇನ್ನೂ ಜಾಸ್ತಿ ಆಕ್ವರ್ಡಾಗಿ ಕಾಣುತ್ತೆ. ಸೊ ಬೀಡ್ಸ್ ಹಾಕಿಬಿಟ್ಟು ಇದರಲ್ಲಿ ಗ್ರೀನ್ ಇರೋದ್ರಿಂದ ಗ್ರೀನ್ ಮ್ಯಾಚ್ ಮಾಡಿ ಈ ಥರ ಡಿಸೈನು ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಇದು ಸ್ಟಾರ್ಟಿಂಗಲ್ಲಿ ಒಂದು ನಾಟ್ ಹಾಕಿ ನಾನು ಬೀಡ್ ಹಾಕಿ ಸ್ಟಾರ್ಟ್ ಮಾಡಿರೋದು. ಸೊ ಇಲ್ಲಿ ನಾನು ಕುಚ್ಚಿಗೆ ಜಾಗ ಕೊಟ್ಟಿಲ್ಲ. ಈ ಥರ ನೀವು ಬೇಕು ಅಂದರೆ ಸ್ಟಾರ್ಟ್ ಮಾಡಿಬಿಟ್ಟು 3 ಚೈನ್ or 4 ಚೈನ್ ಗ್ಯಾಪ್ ಕೊಟ್ಬಿಟ್ಟು ಈ ಥರ ಡಿಸೈನ್ ಸ್ಟಾರ್ಟ್ ಮಾಡಿ. ಸೊ ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ಕುಚ್ಚು ಹಾಕ್ಕೋಬೋದು. ನಾನು ಡೈರೆಕ್ಟಾಗಿ ಡಿಸೈನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ತುಂಬ ಸಿಂಪಲ್ ಇದೆ. 1 ಅವರಲ್ಲಿ ಮುಗಿಯುತ್ತೆ ಇದು. ಶ್ಯೂರಾಗಿ 1 ಅವರಲ್ಲಿ ಮುಗಿಸ್ಬೋದು. ಇದಕ್ಕೆ ಈ ಥರ ಗ್ಲಾಸ್ ಬೀಡ್ಸ್ ಬರುತ್ತೆ. ಈ ಥರ ತೊಗೊಂಡಿದ್ದೀನಿ ನಾನು. ಈಗ ಅದು ಟ್ರೆಂಡ್ ಇದೆ, ಅದು ಬೀಡ್ಸು. ಸೊ ನಿಮಗೆ ಎಲ್ಲ ಅಂಗಡಿಲೂ ಸಿಗುತ್ತೆ ನೋಡಿ. ಈ ಥರ 3 or 4 ಚೈನ್ ಹಾಕಿಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಬೀಡ್ ಹಾಕ್ಕೊಳ್ಳಿ. ಸ್ವಲ್ಪ ಡಿಫ್ರೆಂಟ್ ಮೆಥಡಲ್ಲಿ ಮಾಡಿದ್ದೀನಿ ನಾನು. ಯೂಶ್ವಲಿ ಇಲ್ಲಿ ಬೀಡ್ ಲಾಕ್ ಮಾಡ್ತೀವಿ. ಬೀಡ್ ಲಾಕ್ ಮಾಡಿದೆ, ಕ್ರೋಶೆ ಮೇಲೆ ದಾರ ಹಾಕ್ಕೊಂಡು ಒಂದು 3 ಚೈನ್ ಗ್ಯಾಪ್ನಲ್ಲಿ ಈ ಥರ ತಗೊಂಡು 3 ರಿಂಗ್ ಬರುತ್ತಲ್ವ. ಫಸ್ಟು 1 ರಿಂಗಿಂದ ಹೊರಗಡೆ ಬನ್ನಿ, ಮತ್ತು 2 ರಿಂಗಿಂದ ಹೊರಗಡೆ ಬನ್ನಿ, ಮತ್ತು 2 ರಿಂಗಿಂದ ಹೊರಗಡೆ ಬನ್ನಿ. ಇಷ್ಟೇ. ಈಗ ಒಂದೇ ಸರಿ ದಾರ ಸುತ್ಕೊಳ್ಳೋದು, ಕ್ರೋಶೆ ಮೇಲೆ ಒಂದೇ ಸರಿ ಸುತ್ಕೊಂಡು ಈ ಥರ 3 ಸರಿ ಹಾಕ್ಕೊಂಡ್ಮೇಲೆ 5 ಚೈನ್ ಹಾಕ್ಕೊಳ್ಳಿ. 3 2 3 4 ಆ್ಯಂಡ್ 5 ಚೈನ್ ಹಾಕ್ಕೊಂಡು ಈಗ ನಾವು ಕಂಬ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಲಾಕ್ ಮಾಡಿ, ಮತ್ತು 4 ಚೈನ್ ಹಾಕ್ಕೊಳ್ಳಿ. ನೋಡಿ, ಇದು ನಮಗೆ ಹೇಗೆ ಬೇಕೋ ಹಾಗೆ ನಾವು ಇದನ್ನು ಹಾಕ್ಕೋಬೋದು. ಇದು 3 ಚೈನ್ ಹಾಕ್ಕೊಂಡಿದ್ದೀನಿ. ಫಸ್ಟು 5 ಚೈನ್, ಆಮೇಲೆ 4 ಚೈನ್, ಆಮೇಲೆ 3 ಚೈನ್. ಲಾಸ್ಟಲ್ಲಿ ಸ್ವಲ್ಪ ಜಾಗ ಉಳಿಯುತ್ತೆ. ಸೊ 3 ಚೈನ್ ತಿರ್ಗಾನು ಹಾಕ್ಕೋತೀನಿ ನಾನು. ಇದು ನಿಮಗೆ ಆಪ್ಷನಲ್ಲು. ಇನ್ನೊಂದು 3 ಚೈನು ಹಾಕ್ಕೋಬೋದು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಬಟ್ ಟೈಟಾಗಿ ಕೂತ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಕೂರುತ್ತೆ. ಮತ್ತು ಇಲ್ಲಿ ಪಕ್ಕದಲ್ಲೇ ಒಂದು ಲಾಕ್ ಮಾಡ್ಕೊಳ್ಳಿ ಸೀರೆಗೆ. ಮತ್ತು ಇವಾಗ ನಾನು 2 ಆರ್ಚಿಗೆ ಒಂದು ಗ್ಯಾಪ್ ಕೊಡ್ತಾಯಿದ್ದೀನಿ. ಸೊ ತಿರ್ಗಾನು ಇನ್ನೊಂದು ಬೀಡ್ ತೊಗೊಂಡು ಬೀಡ್ ಲಾಕ್ ಮಾಡ್ಕೋಬೇಡಿ. ಪಕ್ಕದಲ್ಲೇ 3 ಚೈನ್ ಗ್ಯಾಪು, ಇದು 3 ಚೈನ್ ಗ್ಯಾಪ್ ಬರಬೇಕು ನಿಮಗಿಲ್ಲಿ. ಒಂದು ಸರಿ ದಾರ ಹಾಕ್ಕೊಂಡು ಕ್ರೋಶೆ ಮೇಲೆ ಫಸ್ಟ್ 1 ರಿಂಗಿಂದ ಬನ್ನಿ ಹೊರಗಡೆ, ಆಮೇಲೆ 2 ರಿಂಗಿಂದ, ಆಮೇಲೆ 2 ರಿಂಗಿಂದ, ಮತ್ತು 5 ಚೈನ್. ಆ ಕಂಬಕ್ಕೆ ಬಂದು ಒಂದು ಲಾಕ್ ಮಾಡ್ಕೊಳ್ಳಿ, ಮತ್ತು 4 ಚೈನ್, ಒಂದು ಲಾಕ್, ಮತ್ತು 3 ಚೈನ್, ಒಂದು ಲಾಕ್. ನೀವು ಇಷ್ಟಕ್ಕೆ ನಿಲ್ಲಿಸಿದ್ರೂ ನಡೆಯುತ್ತೆ. ತುಂಬ ಚಿಕ್ಕದಾಗುತ್ತೆ ಅಂತೇಳಿ ನಾನು ಇನ್ನೊಂದು 3 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತು ಅಲ್ಲೇ ಬಂದು ಲಾಕ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಪಕ್ಕದಲ್ಲಿ 1 ಚೈನ್ ಗ್ಯಾಪ್ನಲ್ಲಿ ಲಾಕ್ ಮಾಡ್ಕೋಬೇಕು. ಈ ಥರ ಬರುತ್ತೆ. ಸೊ 2 ಆರ್ಚಿಗೆ ಒಂದೊಂದು ಗ್ಯಾಪ್ ಕೊಟ್ಟಿದ್ದೀನಿ ನಾನು.
3 ಆರ್ 4 ಚೈನ್ ಹಾಕ್ಕೋಬೋದು ನೀವು ಇಲ್ಲಿ. 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಸೊ ಇವಾಗ ಬೀಡ್ ಹಾಕಿ ತಿರ್ಗಾನು ಇದೇ ಥರ ಆರ್ಚ್ ಮಾಡಬೇಕು. ಇದು ಈ ಥರ ಬರುತ್ತೆ. ಈ ಥರ 2 ಆರ್ಚಿಗೆ ಒಂದೊಂದು ಗ್ಯಾಪ್ ಕೊಟ್ಟಿದ್ದೀನಿ ನಾನು. ತುಂಬ ಚೆನ್ನಾಗಿ ಕಾಣುತ್ತೆ, ಕ್ಯೂಟಾಗಿದೆ ಡಿಸೈನ್ ಇದು. ಸೊ ಕುಚ್ಚೆಲ್ಲ ಹಾಕಿದ ಮೇಲೆ ಹೇಗೆ ಬರುತ್ತೆ ಅಂತ ನೋಡೋಣ. ಫೈನಲಾಗಿ ಹೇಗೆ ಬರುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ನೋಡಿ, ಫೈನಲಾಗಿ ಈ ಥರ ಕಾಣುತ್ತೆ. 2 ಬೀಡ್ಗೆ ಒಂದೊಂದು ಕುಚ್ಚು ಬಂದಿದೆ. ಇದು ಆ್ಯಸ್ ಯೂಶ್ವಲ್ ಮಾಮೂಲಿ 120 ಸ್ಟ್ರ್ಯಾಂಡ್ಸ್ ತೊಗೊಂಡಿದ್ದೀನಿ. ಈ ಆರ್ಚ್ ಮಾಡೋಕ್ಕೆ 7 ಸ್ಟ್ರ್ಯಾಂಡ್ಸ್ ತೊಗೋಬೇಕು ಫ್ರೆಂಡ್ಸ್, 7 ಅಥವಾ 8. ನಾನು ಸ್ಟಾರ್ಟಿಂಗಲ್ಲಿ ಹೇಳೋದು ಮರ್ತುಬಿಟ್ಟಿದ್ದೀನಿ. ಸೊ ಅದನ್ನು ಗ್ಯಾಪ್ಗೆ ಇಟ್ಕೊಂಡು ಮಾಡಿ. 6ಅಲ್ಲಿ ತುಂಬ ಚಿಕ್ಕದಾಗಿ ಬರುತ್ತೆ, ಎದ್ದು ಕಾಣಿಸಲ್ಲ. ಸೊ ಈ ಥರ ಬರುತ್ತೆ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ. ಇನ್ನೂ ಹೊಸಬ್ರಾಗಿದ್ದರೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಒತ್ತಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ಥರ ಫ್ಲವರ್ಸ್ ಇರೋದ್ರಿಂದ ಈ ಥರ ಮ್ಯಾಚ್ ಮಾಡಿದ್ದೀನಿ ನಾನು, ಆಕ್ವರ್ಡಾಗಿ ಕಾಣಬಾರ್ದು ಅಂತ. ಸೊ ಬ್ಲೂ ತುಂಬ ಹೈಲೈಟ್ ಆಗ್ತಿತ್ತು, ಗ್ರೀನ್ ತೊಗೊಂಡು ಈ ಥರ ಮಾಡಿರೋದು. ಸೊ ಓಕೆ ಫ್ರೆಂಡ್ಸ್, ನೋಡೋಣ. ಬಾಯ್.